ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ವೀಕ್ಷಕರೇ, ಎಕ್ಸಿಟ್ ಪೋಲ್ಗಳು ಬರ್ತಾ ಇದೆ. ಅದರಲ್ಲೂ ಕೂಡ ತಮಿಳುನಾಡಿಗೆ ಸಂಬಂಧಪಟ್ಟಾಗೆ ಒಂದು ಅಚ್ಚರಿಯಾಗಿರ್ತಕ್ಕಂಥ ಎಕ್ಸಿಟ್ ಪೋಲನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಆಕ್ಸಿಸ್ ಮೈ ಇಂಡಿಯಾ ಅನ್ನುವಂತಹ ಒಂದು ಆರ್ಗನೈಸೇಷನ್ ಕೊಡ್ತಾ ಇರ್ತಕ್ಕಂಥ ಎಕ್ಸಿಟ್ ಪೋಲ್ ಅನ್ನುವಂಥದ್ದು ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ಅತ್ಯಂತ ಒಂದು ರೀತಿಯಾಗಿರ್ತಕ್ಕಂತಹ ಆಶ್ಚರ್ಯಕರವಾಗಿರ್ತಕ್ಕಂತಹ ಒಂದು ಫಲಿತಾಂಶವನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ TVKಗೆ ಅತಿ ದೊಡ್ಡ ಎಡ್ಜನ್ನು ಕೊಡುವ ಮುಖಾಂತರ ಎಲ್ಲೋ ಒಂದು ರೀತಿ ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗುತ್ತೆ ಅನ್ನುವಂತಹ ಒಂದು ಅಂಕಿ ಅಂಶವನ್ನು ತೆರೆದಿಡ್ತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ ತಮಿಳುನಾಡಿನಲ್ಲಿ ಹಿಂದೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿ ಅಂಶಕ್ಕೂ ಕೂಡ ಈಗ ಕೊಡ್ತಾ ಇರ್ತಕ್ಕಂಥ ಅಂಕಿ ಅಂಶಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ತಮಿಳುನಾಡಿನ ರಾಜಕೀಯದಲ್ಲಿ ಈ ಬಾರಿ TVK ವಿಜಯ್ ಅವರ ಪಕ್ಷ ಅತಿ ದೊಡ್ಡ ಒಂದು ಇಂಪ್ಯಾಕ್ಟನ್ನು ಮಾಡಿದೆ ಗ್ರೌಂಡ್ ಲೆವೆಲಲ್ಲಿ ಅನ್ನುವಂಥದ್ದು. ಈ ಮುಖಾಂತರ ಪ್ರೊಜೆಕ್ಟೆಡ್ ನಂಬರ್ಸನ್ನು ಕೊಡ್ತಾ ಇದ್ದಾರೆ. 234 ಶಾಸಕರ ಬಲವನ್ನು ಹೊಂದಿರತಕ್ಕಂಥ ತಮಿಳುನಾಡಿನ ವಿಧಾನಸಭೆಯಲ್ಲಿ DMK 92ರಿಂದ 110 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು. NDA ಮೈತ್ರಿಕೂಟ ಅಂದರೆ AIADMK ಮತ್ತು BJP ನೇತೃತ್ವದ NDA ಮೈತ್ರಿಕೂಟ 22ರಿಂದ 32 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು. ಇದು ಮೇಜರ್ ಆಗಿರ್ತಕ್ಕಂಥ ಸ್ನೇಹಿತರೆ, TVK ಪಕ್ಷ ಬರೋಬ್ಬರಿ 98ರಿಂದ 120 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಒಂದು ರೀತಿಯಾಗಿರ್ತಕ್ಕಂಥ ಅತಿ ದೊಡ್ಡ ಪಕ್ಷವಾಗಿ ಕಾಣಸಿಗಲಿದೆ ತಮಿಳುನಾಡಿಗೆ ಸಂಬಂಧಪಟ್ಟಾಗೆ. ಇದೊಂದು ರೀತಿಯಾಗಿರ್ತಕ್ಕಂಥ ಅಚ್ಚರಿಯಾಗಿರ್ತಕ್ಕಂತಹ ಒಂದು ಎಕ್ಸಿಟ್ ಪೋಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಆಕ್ಸಿಸ್ ಮೈ ಇಂಡಿಯಾ ಕೊಡ್ತಾ ಇರ್ತಕ್ಕಂಥದ್ದು. ಆಕ್ಸಿಸ್ ಮೈ ಇಂಡಿಯಾ ಕೊಡುವಂತಹ ಎಲ್ಲ ಎಕ್ಸಿಟ್ ಪೋಲ್ಗಳು ಎಲ್ಲೋ ಒಂದು ರೀತಿ ರಿಸಲ್ಟ್ ದಿನ ಬರುವಂತಹ ಅಂಕಿಅಂಶಗಳಾಗಿರ್ತವೆ. ಅದರಲ್ಲೂ ಕೂಡ ತಮಿಳುನಾಡಿಗೆ ಸಂಬಂಧಪಟ್ಟಾಗೆ ಎಲ್ಲರೂ ಕೂಡ ತೀವ್ರ ಕುತೂಹಲದಿಂದ ಕಾಯ್ತಿದ್ರು TVK ಪಕ್ಷದ ಭವಿಷ್ಯ ಏನು, ಈ ಬಾರಿ TVK ಪಕ್ಷಕ್ಕೆ ಏನಾದರೂ ಹೆಚ್ಚಿನ ಸ್ಥಾನಗಳ ಒಂದು ನಿರೀಕ್ಷೆ ಇದೆಯಾ, ನಿರೀಕ್ಷೆ ಏನಾದರೂ ಇದೆಯಾ ಅನ್ನುವಂತಹ ಒಂದು ಕ್ವಶನ್ ಇತ್ತು. ಇದಕ್ಕೆ ಸಂಬಂಧಪಟ್ಟ ಆಕ್ಸಿಸ್ ಮೈ ಇಂಡಿಯಾ ಅತಿ ದೊಡ್ಡ ಸಂಖ್ಯೆಯನ್ನು ಕೊಡುವ ಮುಖಾಂತರ ಈ ಒಂದು TVK ಪಕ್ಷಕ್ಕೆ ಬರೋಬ್ಬರಿ 98ರಿಂದ 120 ಕ್ಷೇತ್ರಗಳನ್ನ ಗೆಲ್ಲುವ ಒಂದು ಅವಕಾಶ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಈ ಮುಖಾಂತರ TVK ಪಕ್ಷ ಬರೋಬ್ಬರಿ 35% ಮತಗಳಿಕೆ ಮಾಡುತ್ತೆ. ಅದೇ ರೀತಿ ಆಲ್ಟರ್ನೇಟಿವ್ ಆಗಿ DMK ಪಕ್ಷನೂ ಕೂಡ 35% ಮತಗಳಿಕೆ ಮಾಡುತ್ತೆ. ಅದರ ಜೊತೆಗೆ AIADMK ಮತ್ತು BJP ಮೈತ್ರಿಕೂಟ ಕೇವಲ 23% ಮತಗಳಿಕೆ ಮಾಡುತ್ತೆ ಅನ್ನುವಂಥದ್ದು. ಎಲ್ಲ ಒಂದು ರೀತಿ TVK ವಿಜಯ್ ಅವರ ಪಕ್ಷ DMK ಮತ್ತು AIADMK ಎರಡು ಪಕ್ಷಗಳ ಒಂದು ಮತದ ಬುಟ್ಟಿಗೆ ಕೈ ಹಾಕಿದೆ ಅನ್ನುವಂಥದ್ದು ಈ ಅಂಕಿ ಅಂಶಗಳನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ. ಸೊ ಈ ಮುಖಾಂತರ ತಮಿಳುನಾಡಿನ ರಾಜಕೀಯದಲ್ಲಿ ಅತಿ ದೊಡ್ಡ ಬದಲಾವಣೆಗೆ ಒಂದು ರೀತಿಯಾಗಿರ್ತಕ್ಕಂಥ ನಾಂದಿ ಹಾಡಿದ್ದಾರೆ ಮತದಾರ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿಗ್ತಾ ಇದೆ. ಸೊ DMK 92ರಿಂದ 110, AIADMK 22ರಿಂದ 32, TVK ಪಕ್ಷ 98ರಿಂದ 120 ಸರಳ ಬಹುಮತವನ್ನು ಪಡೆಯೋಕ್ಕೆ 118 ಕ್ಷೇತ್ರಗಳ ಗೆಲ್ಲುವಿಕೆ ಬೇಕಾಗುತ್ತೆ ತಮಿಳುನಾಡಿನಲ್ಲಿ ಒಂದು ಸರ್ಕಾರವನ್ನು ರಚಿಸಲಿಕ್ಕೆ. ಸೊ TVK ಈ ಒಂದು 118 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಸರಳ ಬಹುಮತದ ಮುಖಾಂತರ ತಮಿಳುನಾಡಿನಲ್ಲಿ TVK ವಿಜಯ್ ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥ ಒಂದು ಭವಿಷ್ಯವನ್ನು ಆಕ್ಸಿಸ್ ಮೈ ಇಂಡಿಯಾ ಕೊಡ್ತಾ ಇದೆ. ಇದೊಂದು ರೀತಿ ಅಚ್ಚರಿಯ ಎಕ್ಸಿಟ್ ಪೋಲ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು. ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.